ಹಲೋ ಸ್ನೇಹಿತರೆ, ಇವತ್ತು ನಾವು ಮಲಯಾಳಂ ಲ್ಯಾಂಗ್ವೇಜ್ ನಲ್ಲಿ ರಿಲೀಸ್ ಆದ ಯುನಿಕ್ ಕಾನ್ಸೆಪ್ಟ್ ನ ಮೂವಿ ಥಿಯೇಟರ್ ದ ಮೈತ್ ಆಫ್ ರಿಯಾಲಿಟಿ ಸ್ಟೋರಿನ ನೋಡೋಣ. ಇದರ IMDb ರೇಟಿಂಗ್ 7.6 ಇದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಇನ್ನು ಕಥೆಯ ಆರಂಭದಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಒಬ್ಬ ಸಣ್ಣ ಹುಡುಗಿಗೆ ಸ್ಟೋರಿ ಹೇಳ್ತಿರ್ತಾಳೆ. ಈಕೆ ಹುಡುಗಿಗೆ ಒಂದು ದ್ವೀಪದ ಬಗ್ಗೆ ಹೇಳ್ತಾಳೆ. ಈ ದ್ವೀಪದಲ್ಲಿ ಹಾವುಗಳು ಹಲವು ವರ್ಷಗಳಿಂದ ಇರ್ತವೆ, ಆದ್ರೆ ಅಲ್ಲಿ ಮನುಷ್ಯರು ಹೋಗ್ತಾರೆ. ಮನುಷ್ಯರು ಹೋದಾಗ ಹಾವು ಮತ್ತು ಮನುಷ್ಯರ ನಡುವೆ ಜಗಳ ಆಗುತ್ತೆ. ಹಾವುಗಳಿಂದಾಗಿ ಜನರಿಗೆ ಅಲ್ಲಿರೋದು ತೊಂದರೆ ಆಗ್ತಿರುತ್ತೆ. ಆಗ ಅಲ್ಲಿ ಪರಶುರಾಮ್ ಎಂಟ್ರಿ ಆಗುತ್ತೆ. ಪರಶುರಾಮ್ ಮನುಷ್ಯರು ಮತ್ತು ಹಾವುಗಳ ನಡುವೆ ಒಂದು ಬಾರ್ಡರ್ ಹಾಕಿ ಇಬ್ಬರು ತಮ್ಮ ತಮ್ಮ ಸರಹದ್ದಿನಲ್ಲಿರಬೇಕು ಅಂತ ರೂಲ್ಸ್ ಮಾಡ್ತಾರೆ. ಆಗಿಂದ ಮನುಷ್ಯರು ಮತ್ತು ಹಾವುಗಳು ಬೇರೆ ಬೇರೆ ಆಗಿರ್ತಾರೆ ಅಂತ ಹೇಳ್ತಾಳೆ. ಈ ಕಥೆನ ಕೇಳಿ ಆ ಹುಡುಗಿ ತುಂಬಾ ಖುಷಿ ಆಗ್ತಿರ್ತಾಳೆ. ಈಗ ಸ್ಟೋರಿ ಪ್ರೆಸೆಂಟ್ ಟೈಮ್ಗೆ ಬರುತ್ತೆ. ಇಲ್ಲಿ ಆ ಮುದುಕಿ ಮತ್ತು ಆಕೆ ಮಗಳು ಮೀರಾ ಒಂದು ಐಲ್ಯಾಂಡ್ ನಲ್ಲಿ ಇರ್ತಾರೆ. ಇಲ್ಲಿ ಇವರಿಬ್ಬರೇ ಇರ್ತಾರೆ, ಏಕೆಂದ್ರೆ ಆ ಐಲ್ಯಾಂಡ್ ಇವರದ್ದೇ ಆಗಿರುತ್ತೆ. ಈಗ ಮೀರಾ ಒಂದು ತೆಂಗಿನಕಾಯಿ ಮರ ಏರ್ತಿರ್ತಾಳೆ. ಆಗ ಒಬ್ಬ ವ್ಯಕ್ತಿ ದೂರದಿಂದ ಮೀರಾ ವಿಡಿಯೋ ತೆಗಿತಿರ್ತಾನೆ. ಮೀರಾ ಈಗ ತೆಂಗಿನಕಾಯಿ ತಗೊಂಡು ಮನೆ ಕಡೆ ಬರ್ತಿದ್ದಾಗ ಅಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಗುತ್ತೆ. ಮೀರಾ ಅದನ್ನ ನೋಡಿ ಇಲ್ಲಿ ಪ್ರವಾಹ ಬರಬಹುದು ಅನ್ಕೋತಾಳೆ, ಯಾಕಂದ್ರೆ ಮಳೆ ತುಂಬಾ ಜೋರಾಗಿರುತ್ತೆ. ಈ ಕಡೆ ಮನೆಯಲ್ಲಿ ಮೀರಾ ತಾಯಿ ತನ್ನ ಬೆಕ್ಕನ್ನ ಹುಡುಕ್ತಿರ್ತಾಳೆ. ಅದು ಎಲ್ಲೋ ಮಿಸ್ ಆಗಿರುತ್ತೆ. ಆಕೆ ಮಳೆಯಲ್ಲಿ ಬೆಕ್ಕನ್ನ ಹುಡುಕ್ತಿದ್ದಾಗ ಅಲ್ಲಿ ಮೀರಾ ಬರ್ತಾಳೆ. ಈಕೆ ತನ್ನ ತಾಯಿನ ಒಳಗೆ ಕರ್ಕೊಂಡು ಬಂದು ಎಷ್ಟು ಸಲ ಹೇಳಿದ್ದೀನಿ ಮಳೆಯಲ್ಲಿ ಹೋಗ್ಬೇಡ ಅಂತ ಬೈತಾಳೆ. ಆಗ ಆಕೆ ತನ್ನ ಬೆಕ್ಕು ಸಿಕ್ತಿಲ್ಲ ಅಂತ ಹೇಳ್ತಾಳೆ. ಆಗ ಮೀರಾ ಆ ಬೆಕ್ಕನ್ನ ಹುಡುಕಿ ತನ್ನ ತಾಯಿಗೆ ಕೊಡ್ತಾಳೆ. ಇಲ್ಲಿ ಮೀರಾ ತನ್ನ ತಾಯಿಗೆ ಈ ಐಲ್ಯಾಂಡ್ ನಲ್ಲಿರೋದು ಸೇಫ್ ಅಲ್ಲ, ನಾವು ಊರಲ್ಲಿ ಹೋಗಿ ಇರೋಣ, ಇಲ್ಲಿ ಯಾವಾಗಾದ್ರೂ ಫ್ಲಡ್ ಬರ್ಬೋದು ಅಂತ ಹೇಳ್ತಾಳೆ. ಆದ್ರೆ ಮೀರಾ ತಾಯಿ ಮಾತ್ರ ಊರಲ್ಲಿ ಇರೋಕೆ ಒಪ್ಪಲ್ಲ. ಆಕೆ ನಮಗೆ ಏನೂ ಆಗಲ್ಲ, ನಾನು ಊರಲ್ಲಿ ಇರೋಕೆ ಬರಲ್ಲ ಅಂತ ಹೇಳ್ತಾಳೆ. ಮೀರಾ ಎಷ್ಟೇ ಕನ್ವಿನ್ಸ್ ಮಾಡಿದರೂ ಆಕೆ ತಾಯಿ ಒಪ್ತಿರಲ್ಲ. ಈಗ ಸ್ವಲ್ಪ ದಿನ ಕಳೆಯುತ್ತೆ, ಮಳೆ ನಿಂತೋಗುತ್ತೆ. ಈಗ ಮೀರಾ ಮತ್ತು ಆಕೆ ತಾಯಿ ಸೇರಿ ಆ ಐಲ್ಯಾಂಡ್ ನಲ್ಲಿ ಸಿಕ್ತಿದ್ದ ತೆಂಗಿನಕಾಯಿ ಮತ್ತು ಹಣ್ಣುಗಳನ್ನ ಕೀಳ್ತಾರೆ. ಈಗ ಮೀರಾ ಅವುಗಳನ್ನ ತಗೊಂಡು ಊರಲ್ಲಿ ಹೋಗಿ ಮಾರ್ತಾಳೆ. ಆಕ್ಚುಲಿ ಇವರ ಜೀವನ ಈ ಹಣ್ಣುಗಳನ್ನ ಮಾರಿ ನಡೀತಿರುತ್ತೆ. ಇನ್ನು ಮೀರಾಗೆ 30 ವರ್ಷ ಕಂಪ್ಲೀಟ್ ಆಗಿರುತ್ತೆ, ಆದ್ರೂ ಇನ್ನು ಆಕೆ ಮದುವೆ ಆಗಿರಲ್ಲ. ಆಕೆ ತನ್ನ ತಾಯಿನ ನೋಡೋರು ಯಾರು ಇಲ್ಲ ಅಂತ ಸಿಂಗಲ್ ಆಗಿ ಇರ್ತಾಳೆ. ಈಗ ಮೀರಾ ಒಂದು ದಿನ ಒಂದು ಜಾಕ್ ಫ್ರೂಟ್ ಕೀಳ್ಬೇಕಂತ ಹೋಗ್ತಾಳೆ. ಆದ್ರೆ ಅಲ್ಲಿ ಒಂದು ಹುಳು ಇರುತ್ತೆ. ಮೀರಾ ಅದನ್ನ ನೋಡಿ ಅದರ ಜೊತೆ ಮಾತಾಡ್ತಾಳೆ. ಆಕ್ಚುಲಿ ಆ ಐಲ್ಯಾಂಡ್ ನಲ್ಲಿ ಮೀರಾ ಮತ್ತು ಆಕೆ ತಾಯಿ ಬಿಟ್ರೆ ಯಾರು ಇರಲ್ಲ. ಅದಕ್ಕೆ ಮೀರಾಗೆ ಮಾತಾಡೋಕೆ ಇಲ್ದೆ ಆಕೆ ಆ ಹುಳು ಹತ್ರ ಮಾತಾಡ್ತಾಳೆ. ಆಮೇಲೆ ಆಕೆ ಜಾಕ್ ಫ್ರೂಟ್ ಕಿತ್ಕೊಂಡು ಬರ್ತಾಳೆ. ಈಗ ಆಕೆ ಎಲ್ಲಾ ಫ್ರೂಟ್ಸ್ ತಗೊಂಡು ಮಾರ್ಕೆಟ್ಗೆ ಹೋಗ್ತಾಳೆ. ಆದ್ರೆ ಇಲ್ಲಿ ಜನ ಮೀರಾನ ವಿಚಿತ್ರವಾಗಿ ನೋಡ್ತಿರ್ತಾರೆ. ಅವರಲ್ಲಿ ಒಬ್ಬ ಮಹಿಳೆ ಮೀರಾ ಕಡಿಮೆ ರೇಟ್ಗೆ ಮಾರ್ತಿದ್ದಾಳೆ ಅಂದ್ರೆ ಆಕೆ ಅದರಲ್ಲಿ ಏನಾದ್ರೂ ಹಾಕಿರ್ಬೋದು ಅಂತ ಹೇಳ್ತಾಳೆ. ಆಕ್ಚುಲಿ ಇವರು ಮೀರಾ ಮತ್ತು ಆಕೆ ತಾಯಿ ಆ ಐಲ್ಯಾಂಡ್ ನಲ್ಲಿ ಮಾಟ ಮಂತ್ರ ಮಾಡ್ತಿದ್ದಾರೆ ಅಂದುಕೊಂಡಿರ್ತಾರೆ. ಆಗ ಒಬ್ಬ ವ್ಯಕ್ತಿ ಹಾಗಿದ್ರೆ ನಾನು ಮೀರಾ ಹತ್ರ ಏನು ತಗೊಳ್ಳಲ್ಲ ಅಂತ ಹೇಳ್ತಾನೆ. ಈಗ ಮೀರಾ ರಮೇಶ್ ಅನ್ನೋ ವ್ಯಕ್ತಿ ಹತ್ರ ಹೋಗ್ತಾಳೆ. ರಮೇಶ್ ಒಬ್ಬನೇ ಊರಲ್ಲಿ ಮೀರಾ ಜೊತೆ ಸರಿಯಾಗಿ ಮಾತಾಡ್ತಿರ್ತಾನೆ. ಈತ ಮೀರಾಗೆ ನಿಮ್ಮ ತಾಯಿ ಆರೋಗ್ಯ ಹೇಗಿದೆ ಅಂತ ಕೇಳ್ತಾನೆ. ಆಗ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಆ ಐಲ್ಯಾಂಡ್ಗೆ ನಿಮ್ಮ ಸಂಬಂಧಿಕರು ಒಳ್ಳೆ ರೇಟ್ ಕೊಡ್ತಿದ್ದಾರೆ, ಅದನ್ನ ಅವರಿಗೆ ಮಾರ್ಬಿಡು ಅಂತ ಹೇಳ್ತಾನೆ. ಆದ್ರೆ ಮೀರಾ ಏನು ಉತ್ತರ ಕೊಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ, ಏಕೆಂದ್ರೆ ಆಕೆಗೆ ಆ ಐಲ್ಯಾಂಡ್ ನ ಮಾರೋದು ಇಷ್ಟ ಇರಲ್ಲ. ಈಗ ಸೀನ್ ವಾಸು ಕಡೆ ಶಿಫ್ಟ್ ಆಗುತ್ತೆ. ಈತನೇ ಮೀರಾ ವಿಡಿಯೋ ಮಾಡಿರ್ತಾನೆ. ಮೀರಾ ಐಲ್ಯಾಂಡ್ ನಲ್ಲಿದ್ದಾಗ ಒಂದು ಗುಡಿಗೆ ಹೋಗ್ತಾಳೆ. ಇಲ್ಲಿ ಹಾವಿನ ಮೂರ್ತಿ ಇರುತ್ತೆ. ಮೀರಾ ಇದನ್ನ ದೇವರಂತ ಪೂಜೆ ಮಾಡ್ತಿರ್ತಾಳೆ. ಇದನ್ನೆಲ್ಲ ವಾಸು ರೆಕಾರ್ಡ್ ಮಾಡ್ತಿರ್ತಾನೆ. ಮೀರಾ ಪೂಜೆ ಮುಗಿಸಿ ಮುಂದೆ ಬಂದಾಗ ಅಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಇಲ್ಲಿ ಆ ವ್ಯಕ್ತಿ ಮತ್ತು ಮೀರಾ ರೊಮ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಇವರಿಗೆ ಮೊದಲಿನಿಂದಲೂ ಪರಿಚಯ ಇರುತ್ತೆ. ಈಗ ಇವರ ಸೌಂಡ್ ಕೇಳಿ ಮೀರಾ ತಾಯಿ ಹೊರಗೆ ಬರ್ತಾಳೆ. ಈಕೆ ಇವರಿಬ್ಬರನ್ನ ನೋಡ್ತಾಳೆ. ಆದ್ರೆ ಆಕೆ ಏನು ಹೇಳದೆ ಒಳಗೆ ಹೋಗಿ ಮಲ್ಕೋತಾಳೆ. ಈ ಕಡೆ ಆ ವ್ಯಕ್ತಿ ಮತ್ತು ಮೀರಾ ರೊಮ್ಯಾನ್ಸ್ ಮುಗಿಸಿ ಮಾತಾಡ್ತಿರ್ತಾರೆ. ಇವರ ಮಾತಿಂದ ಆತನಿಗೆ ಆಲ್ರೆಡಿ ಮದುವೆ ಆಗಿದೆ ಮತ್ತು ಅವನಿಗೆ ಮಕ್ಕಳಿದ್ದಾರೆ ಅಂತ ಗೊತ್ತಾಗುತ್ತೆ. ಆತ ಇಲ್ಲಿ ಮೀರಾಗೆ ನೀನು ಒಪ್ಕೊಂಡ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಆದ್ರೆ ಮೀರಾ ನಾನು ಮದುವೆ ಆಗಿ ಹೋದ್ರೆ ನನ್ನ ತಾಯಿನ ಯಾರು ನೋಡ್ಕೋತಾರೆ ಅಂತ ಕೇಳ್ತಾಳೆ. ಮೀರಾಗೂ ಮದುವೆ ಆಗ್ಬೇಕು ಅಂತ ಇರುತ್ತೆ, ಆದ್ರೆ ತನ್ನ ತಾಯಿಗೋಸ್ಕರ ಆಕೆ ಸುಮ್ಮನಿರ್ತಾಳೆ. ಈಗ ಆತ ಹೋದ್ಮೇಲೆ ಮೀರಾ ಒಂದು ಬಾವಿ ಹತ್ರ ಬಂದು ಸ್ನಾನ ಮಾಡ್ತಾಳೆ. ಈಗ ಮಾರನೇ ದಿನ ಮೀರಾ ಕೆಲಸ ಮಾಡ್ತಿದ್ದಾಗ ಒಂದು ಹುಳು ಆಕೆ ಕೈನ ಕಚ್ಬಿಡುತ್ತೆ. ಮೀರಾ ಅದನ್ನ ಇಗ್ನೋರ್ ಮಾಡಿ ತನ್ನ ಕೆಲಸ ಮಾಡ್ತಾಳೆ. ಸ್ವಲ್ಪ ಹೊತ್ತಾದ ಮೇಲೆ ಮೀರಾಗೆ ಇಚ್ಚಿಂಗ್ ಆಗ್ತಿರುತ್ತೆ. ಈಕೆ ಎಲ್ಲ ಹಣ್ಣನ್ನ ರೆಡಿ ಮಾಡ್ಕೊಂಡು ಅದನ್ನ ಮಾರೋಕೆ ಊರಿಗೆ ಬರ್ತಾಳೆ. ಇಲ್ಲಿ ರಮೇಶ್ ನಿನ್ನ ಕೈಗೆ ಏನಾಯ್ತು ಅಂತ ಕೇಳ್ತಾನೆ. ಮೀರಾ ಯಾವುದೋ ಒಂದು ಹುಳ ಕಚ್ಚಿತು ಅಂತ ಹೇಳ್ತಾಳೆ. ಈಗ ವಾಸು ಮತ್ತೆ ಮೀರಾ ವಿಡಿಯೋ ತೆಗೆದಿರ್ತಾನೆ. ಆದ್ರೆ ಮೀರಾ ಅವನನ್ನ ಅವಾಯ್ಡ್ ಮಾಡಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈಗ ವಾಸು ಒಬ್ಬ ವ್ಯಕ್ತಿಗೆ ಆ ದ್ವೀಪದಲ್ಲಿ ಯಾರಿರ್ತಾರೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಅಲ್ಲಿ ಮೀರಾ ಮತ್ತು ಆಕೆ ತಾಯಿ ಮಾತ್ರ ಇರ್ತಾರೆ ಅಂತ ಹೇಳ್ತಾನೆ. ಆಗ ವಾಸು ಆಕೆ ಒಬ್ಬಳೆ ಅಲ್ಲಿ ಹೇಗೆ ಇರ್ತಾಳೆ ಅಂತ ಯೋಚನೆ ಮಾಡ್ತಾನೆ. ಈಗ ವಾಸು ಅದರ ಬಗ್ಗೆ ಕೇಳಲು ಮೀರಾ ಹತ್ರ ಬರ್ತಾನೆ. ಆದ್ರೆ ಮೀರಾ ಏನು ಮಾತಾಡದೆ ಅಲ್ಲಿಂದ ಹೋಗ್ಬಿಡ್ತಾಳೆ.
ಈಗ ವಾಸು ರಮೇಶ್ಗೆ ಮೀರಾ ಬಗ್ಗೆ ಕೇಳ್ತಾನೆ ಮತ್ತು ನಾನು ಆಕೆ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ಇದರಿಂದ ಮೀರಾ ಫೇಮಸ್ ಆಗ್ತಾಳೆ. ಏಕೆಂದ್ರೆ ಒಬ್ಬ ಸಿಂಗಲ್ ಹುಡುಗಿ ತನ್ನ ತಾಯಿ ಜೊತೆ ಒಂದು ದ್ವೀಪದಲ್ಲಿ ಇರ್ತಾಳಂದ್ರೆ ಜನ ಇಂಥ ಸ್ಟೋರಿನ ಲೈಕ್ ಮಾಡ್ತಾರೆ ಅಂತ ಹೇಳ್ತಾನೆ. ಆದ್ರೆ ರಮೇಶ್ ವಾಸುಗೆ ಮೀರಾ ಬಗ್ಗೆ ಏನು ಹೇಳಲ್ಲ. ಈಗ ಮೀರಾ ಮನೆಗೆ ಬಂದಾಗ ಆಕೆ ಕೈ ತುಂಬಾ ಇಚ್ಚಿಂಗ್ ಆಗ್ತಿರುತ್ತೆ. ಈಗ ಸ್ವಲ್ಪ ಟೈಮ್ ಆದ್ಮೇಲೆ ಆಕೆ ಪೂರ್ತಿ ಬಾಡಿಯಲ್ಲಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ರಾತ್ರಿ ಆದಾಗ ಆಕೆ ಸೀಕ್ರೆಟ್ ಲವರ್ ಆಕೆ ಹತ್ರ ಬರ್ತಾನೆ. ಆದ್ರೆ ಆತ ಈಕೆ ಬಾಡಿಯಲ್ಲಿ ಪಿಂಪಲ್ಸ್ ಆಗಿರೋದನ್ನ ನೋಡಿ ಭಯದಿಂದ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಮೀರಾ ಕೂಡ ಭಯ ಪಡ್ತಾಳೆ, ಏಕೆಂದ್ರೆ ತನಗೇನಾದ್ರೂ ಆದ್ರೆ ತನ್ನ ತಾಯಿನ ಯಾರು ನೋಡ್ಕೋತಾರೆ ಅಂತ ಯೋಚನೆ ಮಾಡ್ತಾಳೆ. ಈಗ ಮೀರಾ ತಾಯಿ ಕೂಡ ಇದನ್ನ ಗಮನಿಸ್ತಾಳೆ. ಆಕೆ ತನ್ನ ಹತ್ರ ಇದ್ದ ಆಯುರ್ವೇದಿಕ್ ಮೂಲಿಕೆಗಳಿಂದ ಆಕೆಗೆ ಟ್ರೀಟ್ಮೆಂಟ್ ಕೊಡೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಅದೇನು ವರ್ಕ್ ಆಗಲ್ಲ. ಈಗ ಮೀರಾಗೆ ನೋವಾಗ್ತಿರುತ್ತೆ. ಆಕೆ ಜೋರಾಗಿ ಕೂಗ್ತಾಳೆ. ಆಕೆ ಪರಿಸ್ಥಿತಿ ನೋಡಿ ಮೀರಾ ತಾಯಿ ಭಯ ಪಡಬೇಡ, ದೇವರಿಗೆ ಪ್ರಾರ್ಥನೆ ಮಾಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಈಗ ಆಕೆ ತಾಯಿ ಬೇರೆ ಬೇರೆ ಗಿಡ ಮೂಲಿಕೆಗಳಿಂದ ಔಷಧಿ ರೆಡಿ ಮಾಡಿ ಹಚ್ತಾಳೆ. ಆದ್ರೆ ಅದ್ಯಾವುದು ವರ್ಕ್ ಆಗ್ತಿರಲ್ಲ. ಇನ್ನೊಂದು ಕಡೆ ರಮೇಶ್ ಮೀರಾ ಯಾಕೆ ತುಂಬಾ ದಿನದಿಂದ ಶಾಪ್ಗೆ ಬರ್ಲಿಲ್ಲ ಅಂತ ಯೋಚನೆ ಮಾಡ್ತಾನೆ. ಇಲ್ಲಿ ವಾಸು ಕೂಡ ಇರ್ತಾನೆ. ರಮೇಶ್ ವಾಸುಗೆ ಈ ಸಾರಿ ಮೀರಾ ಬಂದ್ರೆ ನೀನು ಆಕೆ ಜೊತೆ ಮಾತಾಡು ಅಂತ ಹೇಳ್ತಾನೆ. ಇವರು ತುಂಬಾ ಹೊತ್ತು ವೇಟ್ ಮಾಡಿದರೂ ಅಲ್ಲಿ ಮೀರಾ ಬರಲ್ಲ. ಆಗ ರಮೇಶ್ ವಾಸುನ ಕರ್ಕೊಂಡು ಆ ಐಲ್ಯಾಂಡ್ಗೆ ಬರ್ತಾನೆ. ಇಲ್ಲಿ ವಾಸು ತನ್ನ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾನೆ. ಇವರು ಮೀರಾ ಮನೆ ಹತ್ರ ಬಂದಾಗ ಮೀರಾ ತಾಯಿ ಡೋರ್ ಲಾಕ್ ಮಾಡ್ತಾಳೆ. ಆಗ ರಮೇಶ್ ಎಲ್ಲ ಸರಿ ಇದೆ ತಾನೆ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳು ಅಂತ ಹೇಳ್ತಾನೆ. ಆಗ ಮೀರಾ ತಾಯಿ ಎಲ್ಲ ಹೇಳ್ತಾಳೆ. ಆಗ ರಮೇಶ್ ಅದು ಅಲರ್ಜಿ ಆಗಿರ್ಬೋದು, ಡಾಕ್ಟರ್ಗೆ ತೋರಿಸಿದರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಆಕೆ ಮೀರಾನ ಇಲ್ಲಿಂದ ಹೊರಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾಳೆ. ಆಗ ರಮೇಶ್ ಅಲ್ಲಿ ಡಾಕ್ಟರ್ನ ಕರ್ಕೊಂಡು ಬರ್ತಾನೆ. ಡಾಕ್ಟರ್ ಮೀರಾನ ಚೆಕ್ ಮಾಡಿದಾಗ ಅವರಿಗೆ ಏನು ಅರ್ಥವಾಗಲ್ಲ. ಅವರು ಮೀರಾ ತಾಯಿಗೆ ಪ್ರಾಬ್ಲಮ್ ದೊಡ್ಡದಾಗಿರ್ಬೋದು, ಈಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಮೀರಾ ತಾಯಿ ಅದಕ್ಕೆ ಒಪ್ಪಲ್ಲ. ಆದ್ರೆ ಊರವರು ಒತ್ತಾಯ ಮಾಡಿದಕ್ಕೆ ಆಕೆನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ವಾಸು ತನ್ನ ವ್ಲಾಗಿಂಗ್ ಕಂಟಿನ್ಯೂ ಮಾಡ್ತಿರ್ತಾನೆ. ಇಲ್ಲಿ ಡಾಕ್ಟರ್ ಮೀರಾನ ಚೆಕ್ ಮಾಡಿ ರಮೇಶ್ಗೆ ಮೀರಾಗೆ ದೊಡ್ಡ ಪ್ರಾಬ್ಲಮ್ ಇದೆ, ಆಕೆ ಟ್ರೀಟ್ಮೆಂಟ್ಗೆ ತುಂಬಾ ಹಣ ಖರ್ಚಾಗುತ್ತೆ ಅಂತ ಹೇಳ್ತಾನೆ. ಆದ್ರೆ ಮೀರಾ ಹತ್ರ ಅಷ್ಟೊಂದು ದುಡ್ಡಿರಲ್ಲ. ಆಗ ವಾಸು ನಾವು ಒಂದು ಕೆಲಸ ಮಾಡಬಹುದು, ಆಕೆ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದರೆ ದುಡ್ಡು ಸಿಗುತ್ತೆ, ಅಲ್ಲಿಂದ ಬರೋ ದುಡ್ಡಿಂದ ಆಕೆ ಟ್ರೀಟ್ಮೆಂಟ್ ಮಾಡಬಹುದು ಅಂತ ಹೇಳ್ತಾನೆ. ಆಗ ರಮೇಶ್ ದುಡ್ಡು ಬರೋದಾದ್ರೆ ವಿಡಿಯೋ ಮಾಡು ಅಂತ ಹೇಳ್ತಾನೆ. ಈಗ ವಾಸು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ. ನೋಡ್ತಾ ನೋಡ್ತಾ ಮೀರಾ ತುಂಬಾ ಪಾಪ್ಯುಲರ್ ಆಗ್ತಾಳೆ. ಆಕ್ಚುಲಿ ವಾಸು ಮೀರಾ ತೆಂಗಿನ ಮರ ಏರಿ ಕಾಯಿ ತೆಗಿತಿದ್ದಾಗ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಹಾಕಿರ್ತಾನೆ. ಆ ವಿಡಿಯೋ ತುಂಬಾ ವೈರಲ್ ಆಗಿ ಆಕೆ ಫೇಮಸ್ ಆಗಿರ್ತಾಳೆ. ಈಗ ಮೀರಾಗೆ ಆರೋಗ್ಯ ಸರಿ ಇಲ್ಲದನ್ನ ಕೇಳಿ ಜನ ಆ ವಿಡಿಯೋನ ಶೇರ್ ಮಾಡ್ತಾರೆ ಮತ್ತು ಕಮೆಂಟ್ ನಲ್ಲಿ ಆಕೆ ಆರೋಗ್ಯದ ಬಗ್ಗೆ ಅಪ್ಡೇಟ್ ಕೇಳ್ತಿರ್ತಾರೆ. ಅದಕ್ಕೆ ವಾಸು ಡಾಕ್ಟರ್ ಹತ್ರ ಮಾತಾಡಿ ಹೇಳ್ತಿರ್ತಾನೆ. ಆದ್ರೆ ಎಕ್ಸಾಕ್ಟ್ ಆಗಿ ಮೀರಾಗೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ಮೀರಾ ಟ್ರೀಟ್ಮೆಂಟ್ ನಲ್ಲಿ ತುಂಬಾ ದುಡ್ಡು ಹೋಗಿರುತ್ತೆ. ಇಲ್ಲಿವರೆಗೆ ಎಲ್ಲಾ ಎಕ್ಸ್ಪೆನ್ಸ್ ನ ರಮೇಶ್ ನೋಡ್ಕೊತಿರ್ತಾನೆ. ಆದ್ರೆ ಊರವರು ಇಲ್ಲಿವರೆಗೆ ನೀನೊಬ್ಬನೇ ಇಷ್ಟು ಖರ್ಚು ನೋಡೋಕ್ಕಾಗುತ್ತೆ, ನಾವು ಮೀರಾ ಸಂಬಂಧಿಕರಿಗೆ ಮೀರಾ ಪರಿಸ್ಥಿತಿ ಬಗ್ಗೆ ಹೇಳೋಣ, ಅವರು ನೋಡ್ಕೋತಾರೆ ಅಂತ ಹೇಳ್ತಾನೆ. ಈಗ ಇವರು ಮೀರಾ ರಿಲೇಟಿವ್ ಹತ್ರ ಹೋಗಿ ಹೇಳ್ತಾರೆ. ಆದ್ರೆ ಆತ ನಾನು ಅವರ ಐಲ್ಯಾಂಡ್ ತಗೋಬೇಕು ಅಂತ ಹೋದಾಗ ಅವರು ಅದನ್ನ ನನಗೆ ಮಾರಿಲ್ಲ. ಈಗ ಅವರು ಕಷ್ಟದಲ್ಲಿದ್ದಾರೆ ಅಂತ ಹೆಲ್ಪ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ. ಇವರು ಎಷ್ಟೇ ಕನ್ವಿನ್ಸ್ ಮಾಡಿದರೂ ಆ ವ್ಯಕ್ತಿ ಒಪ್ಪಲ್ಲ. ಈ ಕಡೆ ಮೀರಾ ಕಂಡೀಷನ್ ಕೆಡುತ್ತಾ ಹೋಗುತ್ತೆ. ಡಾಕ್ಟರ್ ಮೀರಾನ ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಈಗ ಇವರಿಗೆ ಮೀರಾ ಆಕ್ಚುಲ್ ಪ್ರಾಬ್ಲಮ್ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಡಾಕ್ಟರ್ ವಾಸುಗೆ ಮೀರಾ ಚೆನ್ನಾಗಾಗ್ಬೇಕಾದ್ರೆ ಒಂದು ಇಂಜೆಕ್ಷನ್ ಹಾಕ್ಬೇಕು, ಆದ್ರೆ ಅದರ ಬೆಲೆ 7.5 ಕೋಟಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಆದ್ರೆ ವಾಸು ಮೀರಾಗೋಸ್ಕರ ಫಂಡ್ ರೈಸಿಂಗ್ ಸ್ಟಾರ್ಟ್ ಮಾಡ್ತಾನೆ. ಅವನು ಮೀರಾ ಫೋಟೋ ಮತ್ತು ಸ್ಕ್ಯಾನರ್ ಹಾಕ್ತಾನೆ. ಯಾರಾದ್ರೂ ಇದಕ್ಕೆ ಡೊನೇಷನ್ ಮಾಡಬಹುದಾಗಿರುತ್ತೆ. ಈಗ ವಾಸು ಮೀರಾ ಕಂಡೀಷನ್ ಬಗ್ಗೆ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇಂಟರ್ವ್ಯೂ ಕೊಡ್ತಿರ್ತಾನೆ. ಈಗ ಇಂಟರ್ನೆಟ್ ನಲ್ಲಿ ತುಂಬಾ ಜನ ಮೀರಾಗೆ ಸಪೋರ್ಟ್ ಮಾಡ್ತಿದ್ರೆ, ಇನ್ನು ಕೆಲವು ಜನ ವಾಸುನ ಫ್ರಾಡ್ ಸ್ಕ್ಯಾಮರ್ ಅಂತ ಕರಿತಿರ್ತಾರೆ. ಈ ಕಡೆ ಮೀರಾ ತಾಯಿ ಮೀರಾಗೆ ಎದ್ದೇಳು, ನಾವು ನಮ್ಮ ಐಲ್ಯಾಂಡ್ಗೆ ಹೋಗೋಣ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಆದ್ರೆ ಮೀರಾ ಪರಿಸ್ಥಿತಿ ತುಂಬಾ ಕ್ರಿಟಿಕಲ್ ಆಗಿರುತ್ತೆ. ಆಕೆಗೆ ಮಾತಾಡೋಕ್ಕೂ ಆಗ್ತಿರಲ್ಲ. ಈಗ ಮೀರಾ ತಾಯಿಗೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಸ್ಟೋರಿ ಕೇಳ್ತಿದ್ದ ಹುಡುಗಿ ಕಾಣ್ತಾಳೆ. ಈಕೆ ಮೀರಾ ತಾಯಿಗೆ ಆ ಐಲ್ಯಾಂಡ್ ಬಗ್ಗೆ ಕೇಳ್ತಾಳೆ. ಈಗ ಜನ ಮೀರಾ ತಂದೆ ಬಗ್ಗೆ ಮಾತಾಡ್ತಾರೆ. ಆಕ್ಚುಲಿ ಮೀರಾ ತಂದೆ ಬದುಕಿದ್ದಾಗ ಆತ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿರ್ತಾನೆ. ಜನರ ಪ್ರಕಾರ ಒಂದು ದಿನ ಗಾಂಧೀಜಿ ಆ ಐಲ್ಯಾಂಡ್ಗೆ ಬಂದಾಗ ಅವರಿಗೆ ಹಾವು ಕಚ್ಚಿರುತ್ತೆ. ಆಗ ಮೀರಾ ತಂದೆ ತಮ್ಮ ಮೆಥಡ್ ನಿಂದ ಹಾವಿನ ವಿಷಯ ತೆಗೆದಿರ್ತಾನೆ. ಇಲ್ಲಿ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಆಕ್ಚುಲಿ ಮೀರಾ ಸಣ್ಣವಳಿದ್ದಾಗ ಒಬ್ಬ ವ್ಯಕ್ತಿ ಆಕೆನ ಬ್ಯಾಡ್ ಟಚ್ ಮಾಡ್ತಾನೆ. ಆತ ಆಕೆನ ಎತ್ಕೊಂಡು ಒಂದು ಡಾರ್ಕ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿರ್ತಾನೆ. ಆಗ ಮೀರಾ ಅವನ ಕೈ ಕಚ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಮೀರಾಗೆ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಆಕೆ ಕನಸು ಕಾಣ್ತಿರ್ತಾಳೆ. ಈ ಕಡೆ ಜನ ಮೀರಾ ತಂದೆ ಮಾಡ್ತಿದ್ದ ಟ್ರೀಟ್ಮೆಂಟ್ ನಿಂದ ಮೀರಾನ ಸರಿ ಮಾಡಬಹುದು, ಆದ್ರೆ ಅದು ಯಾರಿಗೂ ಗೊತ್ತಿಲ್ಲ ಅಂತ ಮಾತಾಡ್ತಿರ್ತಾರೆ. ಆದ್ರೆ ಕೆಲವರು ಮೀರಾ ತಂದೆಗೆ ಟ್ರೀಟ್ಮೆಂಟ್ ಗೊತ್ತಿದ್ದಿಲ್ಲ, ಅದೆಲ್ಲ ಕಟ್ಟುಕತೆ ಅಂತ ಹೇಳ್ತಿರ್ತಾರೆ. ಈಗ ಮೀರಾ ಪರಿಸ್ಥಿತಿ ನೋಡಿ ಜನ ಏನೇನೋ ಹೇಳ್ತಿರ್ತಾರೆ. ಈಗಲೂ ಮೀರಾ ಮ್ಯಾಟರ್ ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ನಲ್ಲಿರುತ್ತೆ. ಈಗ 1 ತಿಂಗಳು ಕಳೆಯುತ್ತೆ. ಇಲ್ಲಿವರೆಗೆ 1.5 ಕೋಟಿ ಜಮಾ ಆಗಿರುತ್ತೆ.
ಆದ್ರೆ ಟ್ರೀಟ್ಮೆಂಟ್ಗೆ ಇನ್ನು 6 ಕೋಟಿ ಬೇಕಾಗಿರುತ್ತೆ. ಮೀರಾ ತಾಯಿ ಈಗಲೂ ಮೀರಾನ ಕರ್ಕೊಂಡು ಆ ಐಲ್ಯಾಂಡ್ಗೆ ಹೋಗಿ ಅಲ್ಲಿ ನಮ್ಮ ದೇವರಿಗೆ ಪೂಜೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾಳೆ. ಆದ್ರೆ ನರ್ಸ್, ನೀವು ಮೀರಾನ ಟಚ್ ಮಾಡಬೇಡಿ, ಇಲ್ಲಾಂದ್ರೆ ಇನ್ಫೆಕ್ಷನ್ ನಿಮಗೂ ಹರಡಬಹುದು ಅಂತ ಹೇಳ್ತಾಳೆ. ಈಗ ಊರಲ್ಲಿ ನ್ಯೂಸ್ ಚಾನೆಲ್ನವರು ಬಂದು ಊರವರಿಗೆ ಮೀರಾ ಬಗ್ಗೆ ಕೇಳ್ತಾರೆ. ಇಲ್ಲಿ ಮಿಕ್ಸ್ ರಿಯಾಕ್ಷನ್ ಇರುತ್ತೆ. ಆದ್ರೆ ಮೆಜಾರಿಟಿ ಜನ ಮೀರಾ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕ್ರಿಯೇಟರ್ಸ್ ಮೀರಾ ಹೆಸರಲ್ಲಿ ರೀಲ್ಸ್ ಮಾಡಿ ವ್ಯೂಸ್ ತಗೋತಿರ್ತಾರೆ. ಇನ್ನೊಂದು ಕಡೆ ಮೀರಾ ತಾಯಿ ಮಾತ್ರ ತನ್ನ ಮಗಳನ್ನ ತನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕಂತ ಟ್ರೈ ಮಾಡ್ತಿರ್ತಾಳೆ. ಈಗ ಒಬ್ಬ ವಿದೇಶದಲ್ಲಿದ್ದ ವ್ಯಕ್ತಿ 1 ಕೋಟಿ ಡೊನೇಟ್ ಮಾಡ್ತಾನೆ. ವಾಸು ಅದನ್ನ ತನ್ನ ಚಾನೆಲ್ ನಲ್ಲಿ ಅಪ್ಡೇಟ್ ಮಾಡ್ತಾನೆ. ಇದರಿಂದ ತುಂಬಾ ಜನ ಇನ್ಸ್ಪೈರ್ ಆಗಿ ಡೊನೇಟ್ ಮಾಡ್ತಾರೆ. ನೋಡ್ತಿದ್ದಂಗೆ 7.5 ಕೋಟಿ ಜಮಾ ಆಗುತ್ತೆ. ತುಂಬಾ ಜನ ಮೀರಾ ಈಗ ಸರಿ ಆಗ್ತಾಳೆ ಅನ್ಕೋತಾರೆ. ಆದ್ರೆ ಮೀರಾಗೆ ಬೇಕಾಗಿದ್ದ ಇಂಜೆಕ್ಷನ್ ಬರೋದು ಲೇಟ್ ಆಗುತ್ತೆ. ಇದರಿಂದ ಆಕೆ ಕಂಡೀಷನ್ ಇನ್ನೂ ಕೆಡುತ್ತಿರುತ್ತೆ. ವಾಸು ಲೈವ್ ಅಲ್ಲಿ ಇದೆಲ್ಲ ಹೇಳ್ತಿರ್ತಾನೆ. ಈಗ ಜನ ನೆಕ್ಸ್ಟ್ ಮೀರಾ ಜೊತೆ ಏನಾಗಬಹುದು ಅಂತ ಟೆನ್ಷನ್ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಈಗ ತುಂಬಾ ಮೀಡಿಯಾದವರು ಹಾಸ್ಪಿಟಲ್ ವರೆಗೆ ಜಮಾ ಆಗ್ತಾರೆ. ಅದೇ ಟೈಮಲ್ಲಿ ಆ ಇಂಜೆಕ್ಷನ್ ಬರುತ್ತೆ. ಡಾಕ್ಟರ್ ಈಗ ತಮ್ಮ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಹೊತ್ತು ಟ್ರೀಟ್ಮೆಂಟ್ ನಡೆದ ಮೇಲೆ ಡಾಕ್ಟರ್ ಹೊರಗೆ ಬರ್ತಾರೆ. ಆಗ ಮೀಡಿಯಾದವರು ಮೀರಾ ಬಗ್ಗೆ ಕೇಳ್ತಾರೆ. ಆಗ ಡಾಕ್ಟರ್, ಒಂದು ಗುಡ್ ನ್ಯೂಸ್ ಇದೆ, ಮೀರಾಗೆ ಇಂಜೆಕ್ಷನ್ ಕೊಟ್ಟಿದ್ದೀವಿ, ಆಕೆ ರಿಕವರ್ ಆಗ್ತಿದ್ದಾಳೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಮೀರಾ ತಾಯಿಗೂ ಸಮಾಧಾನವಾಗುತ್ತೆ. ಆಕೆ ಡಾಕ್ಟರ್ಗೆ, ಈಗ ನಾನು ಮೀರಾನ ಮೀಟ್ ಆಗ್ಬೋದಾ ಅಂತ ಕೇಳ್ತಾಳೆ. ಆದ್ರೆ ಡಾಕ್ಟರ್, ಸದ್ಯ ನೀವು ದೂರದಿಂದ ನೋಡ್ಬೋದು, ಮೀರಾ ಬೇಗ ಚೆನ್ನಾಗಾಗ್ತಾಳೆ ಅಂತ ಹೇಳ್ತಾರೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಮೀರಾ ಕಣ್ಣು ತೆಗಿತಾಳೆ. ಈಕೆಗೆ ಈಗ ನಾರ್ಮಲ್ ಫೀಲ್ ಆಗ್ತಿರುತ್ತೆ. ಮೀರಾ ಮಾತಾಡ್ತಾಳೆ. ಏಕೆಂದ್ರೆ ಮೀರಾಗೆ ಮೊದಲು ಮಾತಾಡೋಕ್ಕೂ ಕಷ್ಟ ಆಗ್ತಿರುತ್ತೆ. ಮೀರಾ ಚೆನ್ನಾಗಿದ್ದನ್ನ ನೋಡಿ ಮೀರಾ ಟ್ರೀಟ್ಮೆಂಟ್ ನಲ್ಲಿ ಭಾಗಿಯಾಗಿದ್ದ ಎಲ್ಲರೂ ಪಾರ್ಟಿ ಮಾಡ್ತಿರ್ತಾರೆ. ಆಗ ಇಲ್ಲಿ ವಾಸುಗೆ ಒಂದು ವಿಷಯ ಗೊತ್ತಾಗುತ್ತೆ. ಮೀರಾಗೆ ಟ್ರೀಟ್ಮೆಂಟ್ ಮಾಡಿದ ಡಾಕ್ಟರ್ ಹೊಸ ಮನೆ ತಗೊಂಡಿರ್ತಾಳೆ. ಈಕೆ ಟ್ರೀಟ್ಮೆಂಟ್ಗೆ ಅಂತ ಬಂದ ಫಂಡ್ ಅಲ್ಲಿ ತನ್ನ ಕಮಿಷನ್ ತಗೊಂಡಿರ್ತಾಳೆ. ಇನ್ನು ಆ ಕಮಿಷನ್ 2 ಕೋಟಿ ಆಗಿರುತ್ತೆ. ಇದನ್ನ ಕೇಳಿ ವಾಸು ಶಾಕ್ ಆಗ್ತಾನೆ. ಆದ್ರೆ ಮೀರಾ ಕಂಡೀಷನ್ ಇಂದ ವಾಸು ಕೂಡ ದೊಡ್ಡ ಯೂಟ್ಯೂಬರ್ ಆಗಿರ್ತಾನೆ. ಅಂದ್ರೆ ಇಲ್ಲಿ ಮೀರಾ ಕಂಡೀಷನ್ ಇಂದ ತುಂಬಾ ಜನ ಲಾಭ ಪಡ್ಕೊಂಡಿರ್ತಾರೆ. ಈಗ ಸ್ವಲ್ಪ ದಿನ ಆದ್ಮೇಲೆ ಮೀರಾ ನಾರ್ಮಲ್ ಆಗಿರ್ತಾಳೆ. ಆಗ ಮೀರಾ ತಾಯಿ, ನಾವು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ. ಆದ್ರೆ ಅಲ್ಲಿ ಡಾಕ್ಟರ್ ಬಂದು ಮೀರಾಗೆ, ಮತ್ತೆ ನೀನು ಆ ಜಾಗಕ್ಕೆ ಹೋಗ್ಬೇಡ, ಅದು ಸೇಫ್ ಅಲ್ಲ, ಇಲ್ಲೇ ಊರಲ್ಲಿ ಯಾವ್ದಾದರೂ ಮನೆ ರೆಂಟ್ಗೆ ತಗೊಂಡು ಇರು ಅಂತ ಹೇಳ್ತಾಳೆ. ಈಗ ಮೀರಾ ರಿಲೇಟಿವ್ ಮೀರಾ ಹತ್ರ ಬರ್ತಾನೆ. ಈತ ಮೀರಾಗೆ, ಆ ಜಾಗನ ನನಗೆ ಮಾರ್ಬಿಡು, ಬಂದ ಹಣದಿಂದ ಊರಲ್ಲಿ ಮನೆ ತಗೊಂಡು ಆರಾಮಾಗಿರು ಅಂತ ಹೇಳ್ತಾನೆ. ಆದ್ರೆ ಮೀರಾ ತಾಯಿ ಮೀರಾ ಹಾಸ್ಪಿಟಲ್ ನಲ್ಲಿದ್ದಾಗ ಒಂದು ದಿನಾನು ಆಕೆನ ನೋಡೋಕೆ ಬರ್ಲಿಲ್ಲ. ಆದ್ರೆ ಈಗ ಆ ಜಾಗಕ್ಕಾಗಿ ಬಂದಿದ್ದೀಯಾ, ಅದನ್ನ ನಿನಗೆ ಮಾತ್ರ ಮಾರಲ್ಲ ಅಂತ ಹೇಳ್ತಾಳೆ. ಈಗ ಇವರು ರಾತ್ರಿ ಆದಾಗ ಒಂದು ಹೋಟೆಲ್ ನಲ್ಲಿ ಊಟ ಮಾಡ್ತಿರ್ತಾರೆ. ಊಟ ಮಾಡಿದ ಮೇಲೆ ಡೊನೇಷನ್ ಇಂದ ಬಂದ ಹಣದಿಂದ ಪೇಮೆಂಟ್ ಮಾಡ್ತಾರೆ. ಇವರು ಆ ಹಣನ ಒಂದು ಚೀಲದಲ್ಲಿ ಇಟ್ಟಿರ್ತಾರೆ. ಇವರ ಹತ್ರ ಇಷ್ಟೊಂದು ಹಣ ಇರೋದನ್ನ ದೂರದಲ್ಲಿ ಕೂತಿದ್ದ ಒಬ್ಬ ವ್ಯಕ್ತಿ ನೋಡ್ತಿರ್ತಾನೆ. ಆತ ಇವರಿಂದ ಹಣನ ಕದಿಬೇಕು ಅಂದ್ಕೊಂಡಿರ್ತಾನೆ. ಆತ ಇವರನ್ನ ಫಾಲೋ ಮಾಡ್ತಾನೆ. ಈಗ ಮೀರಾ ಮತ್ತು ಆಕೆ ತಾಯಿ ಮತ್ತೆ ಐಲ್ಯಾಂಡ್ ಕಡೆ ಹೋಗ್ತಾರೆ. ಇವರು ಮನೆಗೆ ಬಂದಾಗ ಅದು ತುಂಬಾ ಗಲೀಜಾಗಿರುತ್ತೆ. ಇವರಿಬ್ಬರು ಸೇರಿ ಅದನ್ನ ಕ್ಲೀನ್ ಮಾಡ್ತಾರೆ. ಈಗ ಮೀರಾ ರೆಡಿಯಾಗಿ ಹಾವಿನ ಮೂರ್ತಿ ಇಟ್ಟಿದ್ದ ಜಾಗಕ್ಕೆ ಬರ್ತಾಳೆ. ಈಕೆಯಲ್ಲಿ ಪೂಜೆಗೆ ಎಲ್ಲ ಸಾಮಾನು ರೆಡಿ ಮಾಡಿ ಸ್ನೇಕ್ ಡ್ಯಾನ್ಸ್ ಮಾಡ್ತಾಳೆ. ಇದನ್ನೆಲ್ಲ ದೂರದಿಂದ ಹಣ ಕದಿಯಲು ಬಂದಿದ್ದ ಆ ವ್ಯಕ್ತಿ ನೋಡ್ತಿರ್ತಾನೆ. ಈಗ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ಇನ್ನು ಮಾರನೇ ದಿನ ಬೆಳಗ್ಗೆ ವಾಸುಗೆ ಆ ಐಲ್ಯಾಂಡ್ ನಲ್ಲಿ ಏನೋ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಬರುತ್ತೆ. ವಾಸು ಅಲ್ಲಿ ಹೋದಾಗ ಅಲ್ಲಿ ತುಂಬಾ ಜನ ಪೊಲೀಸರು ಇರ್ತಾರೆ. ವಾಸು ಒಳಗೆ ಹೋಗಿ ನೋಡಿದಾಗ ಅಲ್ಲಿ ಮೀರಾ ಮತ್ತು ಆಕೆ ತಾಯಿಯ ಡೆಡ್ ಬಾಡಿ ಬಿದ್ದಿರುತ್ತೆ. ಇದನ್ನ ನೋಡಿ ವಾಸು ಶಾಕ್ ಆಗ್ತಾನೆ. ಅವನಿಗೆ ಏನು ಅರ್ಥವಾಗಲ್ಲ. ಮೀಡಿಯಾದವರು ಇದೆಲ್ಲ ಯಾರು ಮಾಡಿದ್ರು, ಈ ಐಲ್ಯಾಂಡ್ ಹಾಂಟೆಡ್ ಆಗಿರ್ಬಹುದಾ, ಅಲ್ಲಿರೋ ಭೂತ ಅವರನ್ನ ಕೊಂದಿರಬಹುದಾ ಅಂತ ಹೇಳ್ತಾರೆ. ಜನರನ್ನ ಕೇಳಿದಾಗ ಅವರು ಮೀರಾ ಮತ್ತು ಆಕೆ ತಾಯಿ ಆ ಐಲ್ಯಾಂಡ್ಗೆ ಹೋಗಬಾರ್ದಾಗಿತ್ತು ಅಂತ ಹೇಳ್ತಾರೆ. ಇನ್ನು 3-4 ತಿಂಗಳು ಇದೇ ಟಾಪಿಕ್ ಟ್ರೆಂಡಿಂಗ್ ನಲ್ಲಿರುತ್ತೆ. ಈಗ ಸೀನ್ ಕಟ್ ಆಗಿ 2 ವರ್ಷದ ನಂತರ ಸಮಯ ತೋರಿಸ್ತಾರೆ. ಈಗ ಈ ಪ್ಲೇಸ್ ಒಂದು ಟೂರಿಸ್ಟ್ ಸ್ಪಾಟ್ ಆಗಿರುತ್ತೆ. ಇಲ್ಲಿ ಒಂದು ರೆಸಾರ್ಟ್ ಓಪನ್ ಆಗಿರುತ್ತೆ. ಜನ ಈ ಐಲ್ಯಾಂಡ್ ನ ಎಕ್ಸ್ಪ್ಲೋರ್ ಮಾಡೋಕೆ ಬರ್ತಿರ್ತಾರೆ. ಇಲ್ಲಿ ಈಗ ಒಂದು ಪ್ರಾಪರ್ ಬಿಸ್ನೆಸ್ ನಡೀತಿರುತ್ತೆ. ಈಗ ಸ್ಟೋರಿ ಎಂಡಿಂಗ್ ನಲ್ಲಿ ಒಂದು ಫೋಟೋ ತೋರಿಸ್ತಾರೆ. ಆಕ್ಚುಲಿ ಕೇರಳದಲ್ಲಿ ಇಂಥದೇ ಒಂದು ಇನ್ಸಿಡೆಂಟ್ ನಡೆದಿರುತ್ತೆ ಮತ್ತು ಇಲ್ಲಿವರೆಗೂ ಆ ತಾಯಿ ಮತ್ತು ಮಗಳನ್ನ ಯಾರು ಕೊಂದ್ರು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.